ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಮಹಾರಾಜರು ನೀವೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೀರಿ. ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ತೀನಿ. ಇವತ್ತು ಒಂದು ಎಲ್ಲರಿಗೂ ಗುಡ್ ನ್ಯೂಸ್ ಐತಿ. ಯಾವ್ದು ರೀತಿ ಅಂದರೆ ಸ್ವಾಮಿ ಚರಿತ್ರೆ ಸಾರಾಮೃತ ಭಾಳ ಮಂದಿ ಕೇಳ್ಕತ್ತೀರಿ, ಅಕ್ಕ ಸಿಗಕತ್ತಿಲ್ಲ. ನನಗೊಬ್ರು ಹೀಗೆ ಕಮೆಂಟ್ ಹಾಕೋರು, ಅಕ್ಕ ನಾವು ಕೇಂದ್ರದಾಗ ಗುಲ್ಬರ್ಗ ಕೇಂದ್ರದಾಗ ಕೇಳೋದು, ಅಲ್ಲಿ ಇಲ್ಲೂ ಕೇಳೋದು, ಆದ್ರೆ ಅಲ್ಲಿ ಹಿಂದಿ ಮತ್ತು ಮರಾಠಿ ಜಾಸ್ತಿ ಇದಾವೆ, ಕನ್ನಡ ಸಿಕ್ಕತ್ತಿಲ್ಲ. ನಿಮ್ಗೆ ನೇರ್ ಇದ್ದದ ಕೇಂದ್ರಕ್ಕೆ ನೀವು ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿರ್ತಾರೆ. ಅವ್ರು ಹೇಳಿದ ಕೂಡಲೇ ನಾವು ಮೊನ್ನೊಂದ್ಸಲ ಕೇಳೀನಿ, ನನಗೂ ಹೊಳೆ ಫೋನ್ ಹಚ್ಕಾಗಿಲ್ಲ, ಅವ್ರಿಗೂ ಹಚ್ಚಕ್ಕಾಗಿಲ್ಲ. ಆದರೆ ಇವತ್ತು ಸ್ವಾಮಿ ಚರಿತ್ರೆ ಸಾರಾಮೃತ ಪ್ರತಿಯೊಬ್ಬರಿಗೂ ಸಿಗುವಂಥ ಒಂದು ಅವಕಾಶ ಸಿಕ್ಕೈತಿ. ನಾನು ನಿಮ್ಗೆ ಇಲ್ಲಿಂದ ನಂಬರ್ ಪೋಸ್ಟ್ ಮಾಡ್ತೇನೋ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ. ಅಂದರೆ ಇದು ಸ್ವಾಮಿ ಸೇವಾ ಕೇಂದ್ರ ಗೋಕಾಕದ ಹೊತ್ತಿಂದ. ಗೋಕಾಕದಾಗ ಅಲ್ಲಿ ಸ್ವಾಮಿ ಮಹಾರಾಜರು ಗುರುವಾರ ಆರತಿ ನಡ್ತಾವೆ, ವಿಶೇಷ ಸೇವಾಗಳು ನಡ್ಕೋದಾವು. ಸುತ್ತಮುತ್ತ ಇದ್ದಾರ, ಹೋಗಿ ಅಲ್ಲಿ ಕೇಂದ್ರದಾಗ ಹೋಗಿ ಭೇಟಿಯಾಗ್ರಿ. ಸ್ವಾಮಿ ಮಹಾರಾಜರ ಕೇಂದ್ರ ಐತಿ ಗೋಕಾಕದಾಗ, ಮರಾಠಿಗಲ್ಲಿ. ಅಲ್ಲ ಆ ಲೊಕೇಶನ್ ಸಕಟ್ ನಾನು ನಿಮ್ಗೆ ಕಮ್ಯುನಿಟಿ ಪೋಸ್ಟ್ದಾಗ ತಿಳಿಸ್ತೇನೆ ಮತ್ತು ಕಮ್ಯುನಿಟಿ ಪೋಸ್ಟ್ದಾಗ ಸಕಟ ಅವ್ರ ನಂಬರನ್ನು ಹಾಕ್ತಾನೆ. ನೀವು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಸ್ವಾಮಿ ಚರಿತ್ರೆ ಸಾರಾಮೃತ ಅವ್ರು ಕೊರಿಯರ್ ನೀವು ಮಾಡ್ತಾರತ್ತ, ಶೈಲೇಶ್ ಅನ್ನತ್ತ ಇದ್ದಾರು, ಅವರು ನಿಮ್ಗೆ ಕೊರಿಯರ್ ಮಾಡ್ತಾರಂದ್ರೆ ಆ ಸ್ವಾಮಿ ಸೇವಾ ಕೇಂದ್ರ ಗೋಕಾಕ್ ಏನೈತಿಲ್ಲ ಅಲ್ಲಿನ ಸೇವಕರು ಅವ್ರ ಹೇಳಿದಾರೆ, ನಾನು ನಿಮ್ಗೆ ಕೊರಿಯರ್ ಯಾರು ಬೇಕಾದ್ರೆ ಇರಲಿ, ಎಷ್ಟು ಬೇಕಾದರೂ ನಾನು ಸ್ವಾಮಿ ಚರಿತ್ರೆ ಸಾರಾಮೃತ ಕೊರಿಯರ್ ಮಾಡ್ತೇನಂತ. ಹಾಗಾಗಿ ಯಾರ್ಯಾರಿಗೆ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥ ಬೇಕಾಗಿದ್ದಿಲ್ಲ ಅವರೆಲ್ಲರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸ್ವಾಮಿ ಚರಿತ್ರೆ ಸಾರಾಮೃತ ಮತ್ತು ಇನ್ನಿತರ ನಿಮಗೆ ಯಾವುದೇ ಒಂದು ಸ್ವಾಮಿ ಮಹಾರಾಜರ ಫೋಟೋ ಆಗಲಿ ಅಥವಾ ಯಾವುದೇ ಒಂದು ಗ್ರಂಥ ಆಗಲಿ ಅಥವಾ ಸ್ವಾಮಿ ಕೇಂದ್ರ ಸಿಗುವಂಥ ಪ್ರತಿಯೊಂದು ವಸ್ತುಗಳು ನಿಮ್ಗೆ ಅಲ್ಲಿ ಸಿಗ್ತಾವೆ. ನೀವು ಅವ್ರನ್ನ ಕೇಳಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವ್ಯಾವ ವಸ್ತುಗಳು ಬೇಕು, ಏನು ಬೇಕು, ಸ್ವಾಮಿ ಮಹಾರಾಜರ ಸೇವೆ ಮಾಡೋಕ್ಕೆ ಏನೇನು ಸಾಹಿತ್ಯಗಳು ಬೇಕು ಅವೆಲ್ಲ ವಸ್ತುಗಳು ನಿಮ್ಗೆ ಅಲ್ಲಿಗೆ ಸಿಗ್ತಾವೆ. ನಿಮ್ದೊಂದು ದೊಡ್ಡ ಟೆನ್ಷನ್ ನಿವಾರಣೆ ಐತೆ. ಯಾಕಂದರೆ ಎಲ್ಲರೂ ಕೇಳ್ಕೊತೀರಿ, ಆನ್ಲೈನ್ನ ಲಿಂಕ್ ಕೊಟ್ಟರು ಎಷ್ಟೋ ಜನರಿಗೆ ಅದು ಔಟ್ ಆಫ್ ಸ್ಟಾಕ್ ತೋರಿಸ್ಕೋದಿತ್ತು. ಮತ್ತು ನಮ್ಮ ಮೊನ್ನೆ ಬೆಂಗಳೂರು ಸ್ವಾಮಿ ಸಮರ್ಥ ಏನು ಗ್ರೂಪ್ ಐತಿಲ್ಲ ಅಲ್ಲೂ ಅವ್ರಿಗೂ ಫೋನ್ ಹಚ್ಚಿ ಕೇಳಿ, ಅವರು ಅಂದ್ರೆ ಅವ್ರು ಇನ್ನೂ ಪ್ರಿಂಟಿಗೆ ಹಾಕಿಲ್ಲ. ಅಂದ್ರೆ ಅವ್ರ ಅಕ್ಕಲ್ಕೋಟ್ ಅನನ್ಯ ಜ್ಯೋತಿ ಅನ್ನೋ ಒಂದು ಹೊಸ ಗ್ರಂಥ ಬರೋದವ್ರು ಉಮೇಶ್ ಅಂತ ಹೇಳಿ, ಅವರು ಕೂಡ ಹೋದ್ಸಲ ಹಾಕಿರಿ, ನೀವು ಯೂಟ್ಯೂಬ್ದಾಗ ಹಾಕಿರಿ, ನೀವು ಎಷ್ಟು ಜನ ತೊಗೋತಾರೆ ಅಂತೇಳಿ. ಅವರು ಫೋನ್ ಮಾಡಿದಾಗ ಇಲ್ಲ ನಾ ಇನ್ನೂ ಪ್ರಿಂಟಿಗೆ ಹಾಕ್ಸಿಲ್ಲ, ಹೊಳ್ಳಿ ನಿಮ್ಗೆ ಹೇಳ್ತೇನೆ ಅಂತೇಳಿ. ಅವಾಗಿಂದ ಅನ್ಸ್ಕದೈತಿ ಎಲ್ಲೋ ಸ್ವಾಮಿ ಚರಿತ್ರೆ ಸಾರಾಮೃತ ಸಿಗಕತ್ತಿಲ್ಲ, ಎಷ್ಟೋ ಜನ ಕೇಳ್ಕದ್ರಿ, ಸೇವೆ ಮಾಡ್ಬೇಕನ್ನೋ ಇಚ್ಛೆ ಐತಿ, ಮಹಾರಾಜರು ಒಂದು ದಾರಿ ತೋರಿಸಲಿತ್ತು. ಹಾಗಾಗಿ ಇವತ್ತು ಅವ್ರ ನಂಬರ್ಸ್ ಕೂಡ ಸಿಕ್ಕೈತಿ, ನೀವು ಅವ್ರ ಜೊತೆ ಮಾತಾಡ್ಕರಿ. ಅಲ್ಲಿ ಕೇಂದ್ರದಾಗ ಗೋಕಾಕ್ ಸ್ವಾಮಿ ಸಮರ್ಥ ಸೇವಾ ಕೇಂದ್ರ ಐತೆ, ಅಲ್ಲಿ ಪ್ರಶ್ನೋತ್ತರ ಕೂಡ ನಡೀತಾವೆ ಉಚಿತವಾಗಿ. ನೀವು ಅಲ್ಲಿ ಹೋಗಿ ಅಲ್ಲಿ ಬಗ್ಗೆ ಮಾಹಿತಿ ತಿಳ್ಕೊಂಡು ಅಲ್ಲಿ ಹೋಗಿ ಭೇಟಿ ಆಗ್ರಿ, ಕೇಂದ್ರಕ್ಕೆ ಒಂದ್ಸಲ ಹೋಗಿ ಭೇಟಿ ಆಗ್ರಿ, ಕೇಂದ್ರದಾಗ ಆರತಿಗೆ ಅಟೆಂಡ್ ಆಗ್ರಿ, ಅಲ್ಲಿ ಆಗುವಂಥ ಸೇವೆಗೆ ಅಟೆಂಡ್ ಆಗ್ರಿ. ಖಂಡಿತವಾಗಿ ನಿಮ್ಗೆ ಮಹಾರಾಜರ ಪ್ರಚಿತಿಯನ್ನು ನೀಡ್ತಾರೋ. ಇವತ್ತಿನ ಯಾವುದೇ ರೀತಿ ಸೇವೆ ಇಲ್ಲ, ಸ್ವಾಮಿ ಚರಿತ್ರೆ ಸಾರಾಮೃತದ ಬಗ್ಗೆ ತಿಳಿಸ್ಕೊಡೋದಿತ್ತು. ಪ್ರತಿಯೊಬ್ಬರು ಸ್ವಾಮಿ ಚರಿತ್ರೆ ಸಾರಾಮೃತ ಇನ್ನು ನಿಮ್ಮ ಮನೆಗೆ ಬಂದು ತಲುಪ್ತಾವು. ನೀವು ಅವರಿಗೆ ಗ್ರಂಥದ ಮತ್ತು ಕೊರಿಯರ್ ಚಾರ್ಜ್ ಏನೈತಿ ಅದನ್ನೆಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ರೆ ನೀವು ಗ್ರಂಥನ ತರಿಸ್ಕೋರಿ, ಸೇವೆಯನ್ನು ಮಾಡಿರಿ, ಸೇವೆಯನ್ನು ಹೆಚ್ಚಿನ ಪ್ರಮಾಣದಾಗ ಪ್ರಸಾರ ಮಾಡಿರಿ. ಇನ್ನು ಮುಂದೆ ಹೊಸ ಸೇವೆ ಅಂದ್ರೆ ನನಗೆ ಗೊತ್ತಿದ್ದಂಥ ಸೇವೆ ಸ್ವಾಮಿ ಗುರುಮೌಲ್ಯರು ತಿಳಿಸ್ಕೊಟ್ಟಂಥ ಸೇವೆನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೇನೆ. ಇನ್ನು ಗುರುಪೂರ್ಣಿಮೆಗೆ ಯಾರ್ಯಾರು ಸೇವೆಯನ್ನು ಮಾಡ್ಕೊತಿಲ್ಲ ಅವ್ರು ಒಂದಿನದ ಗುರುಪೂರ್ಣಿಮೆ ದಿವಸ ಖಂಡಿತವಾಗಿ ಈ ಸೇವೆಯನ್ನು ಮಾಡಿರಿ. ಖಂಡಿತ ನಿಮ್ಗೆ ಮಹಾರಾಜರ ಜೀವನದಾಗ ಒಳ್ಳೇದು ಮಾಡೇ ಮಾಡ್ತವ್ರು. ಯಾವುದಂದ್ರೆ ಸ್ವಾಮಿ ಚರಿತ್ರೆ ಸಾರಾಮೃತ, ನಾ ಹೇಳೋದು ಇಷ್ಟ, ಸ್ವಾಮಿ ಚರಿತ್ರೆ ಸಾರಾಮೃತ, ತಾರಕ ಮಂತ್ರ, ನಾಮಸ್ಮರಣೆ, ಇವೇ ಸೇವೆಗಳು ನಮ್ಮ ಜೀವನವನ್ನು ಬದಲಾಯಿಸ್ತಾವೆ. ಇವೇ ಸೇವೆಗಳನ್ನ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ರಿ. ನೋಡಿರಿ, ಸೇವೆ ಅನ್ನೋದು ನಾವು ಪ್ರತಿನಿತ್ಯ ಯಾವ ರೀತಿ ನಮ್ಮ ನಿತ್ಯ ಕರ್ತವ್ಯಗಳು ಮಾಡ್ತೇವಲ್ಲ, ಸೇವೆ ಅನ್ನೋದು ಕೂಡ ನಮ್ಮ ಜೀವನದ ಒಂದು ಭಾಗ ಆಗಬೇಕು. ಸ್ವಾಮಿ ಮಹಾರಾಜರು ನಮ್ಮ ಜೀವನದಾಗ ಇದ್ದಾರು ಅಂದ್ರೆ ಮಹಾರಾಜರು ನಮ್ಮನ್ನ ಆಯ್ಕೆ ಮಾಡಿದಾರೆ. ನಾವು ಮಹಾರಾಜರ ಜೊತೆ ಹೋಗಿಲ್ಲ, ಮಹಾರಾಜರನ್ನ ಆಯ್ಕೆ ಮಾಡಿ ಹೋಗಿಲ್ಲ, ಮಹಾರಾಜರು ನಮ್ಮನ್ನು ಅವರ ಶಿಷ್ಯಾಗಿ ಅವ್ರ ಸೇವಕರಾಗಿ ಆಯ್ಕೆ ಮಾಡಿದರು. ಸ್ವಾಮಿ ಭಕ್ತಿ, ಸ್ವಾಮಿ ಸೇವಕರನ್ನೋ ಒಂದು ದೊಡ್ಡ ಏನು ಸೇವೆ ಇದು ಸ್ವಾಮಿ ಸೇವಕರನ್ನೋ ಒಂದು ಏನು ಇದಿಲ್ಲ, ಇದೇ ನಮ್ಮ ಜೀವನದಾಗ ಸಿಕ್ಕಂಥ ಒಂದು ದೊಡ್ಡ ಅದೃಷ್ಟ, ಒಂದು ದೊಡ್ಡ ಭಾಗ್ಯ ಸ್ವಾಮಿ ಸೇವೆ ಅನ್ನೋದ. ಈ ಸೇವೆದಿಂದ ನಿಮ್ಮ ಜೀವನ ಬದಲಾಗ್ತೈತಿ. ಖಂಡಿತವಾಗಿ ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿರಿ. ಎಲ್ಲರೂ ಬುಕ್ಕನ್ನು ತರಿಸ್ಕೋರಿ, ಸೇವೆಯನ್ನು ಮಾಡಿರಿ. ಆದಷ್ಟು ಜಲ್ದಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವೆಲ್ಲರೂ ಬುಕ್ ತರಿಸ್ಕೋರಿ. ಕನ್ನಡ ಬುಕ್ ಎಲ್ಲ ಸಿಕ್ಕದವು, ಸ್ವಾಮಿ ಚರಿತ್ರ, ಗುರುಚರಿತ್ರ ಅಂದ್ರೆ ಕೇಂದ್ರದಾಗ ಏನೇನು ಸಾಹಿತ್ಯಗಳು ಸಿಗ್ತಲ್ಲ ಅವರ ಅನಾನತೆಗೆ ಸಿಗ್ತಾವೆ. ನೀವು ಅಲ್ಲಿ ತರಿಸ್ಕೊಂಡ ಸೇವೆಯನ್ನು ಮಾಡಿರಿ. ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಾಗ ವಿಡಿಯೋನ ಶೇರ್ ಮಾಡಿರಿ, ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತಾನು. ಶ್ರೀ ಸ್ವಾಮಿ ಸಮರ್ಥ.